ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಮತ್ತೆ ಅಜ್ಞಾತ ಬಂದೂಕುಧಾರಿಗಳು ಸೈಲೆಂಟ್ ಆಗಿ ಕೆಲಸನ ಮುಗಿಸಿದ್ದಾರೆ. ಈ ಬಾರಿಯಲ್ಲಿ ಸಾವಿಗೀಡಾಗಿದ್ದು ಮಸೀದಿಯೊಂದರ ಮುಲ್ಲಾ. ಅಷ್ಟೇ ಅಲ್ಲ, ಜಮಾತ್ ಉಲೇಮಾ ಇ ಇಸ್ಲಾಂನ ಮುಖಂಡ ಕೂಡ ಆತ. ನಿಮಗೆ ಕುಲಭೂಷಣ್ ಜಾಧವ್ ಹೆಸರು ನೆನಪಿದೆ ಅಲ್ವಾ? ಮರೆಯೋದಕ್ಕೆ ಹೇಗೆ ತಾನೇ ಸಾಧ್ಯ ಆಗತ್ತೆ? ಭಾರತದ ರಾ ಏಜೆಂಟ್ ಅನ್ನೋ ಆರೋಪದ ಮೇಲೆ ಪಾಕಿಸ್ತಾನದ ಜೈಲಲ್ಲಿರೋ ಕುಲಭೂಷಣ್ ಯಾದವ್ ಪಾಕಿಗಳ ಬಲೆಗೆ ಬೀಳೋದಕ್ಕೆ ಇದೇ ಮುಲ್ಲಾ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಅವನನ್ನ ಶುಕ್ರವಾರದ ನಮಾಜು ಟೈಮಿಗೆ ಅಂತಾರಲ್ಲ, ಆ ಸಮಯಕ್ಕೆ ಸೀದಾ ಅಲ್ಲಿಗೆ ಹೋಗಿ ಪ್ರೇಯರ್ ಮಾಡ್ಕೋ ಅಂತ ಅಜ್ಞಾತರು ಅಲ್ವಿದಾ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಅಂದಹಾಗೆ ಅವನ ಹೆಸರು ಮುಫ್ತಿ ಸಮೀರ್ ಮತ್ತು ಅವನನ್ನು ಹೊಡೆದು ಹಾಕಿರೋದು ಬಲೂಚಿಸ್ತಾನದ ತರ್ಬತ್ ಜಿಲ್ಲೆಯ ಮಾಲಿಕಾಬಾದ್ ಅನ್ನೋ ಪ್ರದೇಶದಲ್ಲಿ. ಗೆಳೆಯರೆ, ತರ್ಬತ್ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಲೂಚಿಸ್ತಾನಕ್ಕೆ ಸೇರಿದ ಭೂಪ್ರದೇಶ. ಇದು ಇಲ್ಲಿಂದ ಪಕ್ಕದಲ್ಲೇ ಇರಾನ್ನ ಗಡಿ ಇದೆ. ಈ ಗಡಿ ರೇಖೆಯ ಆ ಕಡೆ ಇರೋದು ಇರಾನ್ಗೆ ಸೇರಿದ ಬಲೂಚಿಸ್ತಾನ. ಇದನ್ನ ಸಿಸ್ತಾನ್ ಮತ್ತು ಬಲೂಚಿಸ್ತಾನ್ ಪ್ರಾವಿನ್ಸ್ ಅಂತ ಇರಾನ್ ನಲ್ಲಿ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚಾಬಹಾರ್ ಬಂದರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮುಫ್ತಿ ಸಮೀರ್ ಅನ್ನೋನಿಗೂ ಭಾರತಕ್ಕೂ ಇರೋ ಸಂಬಂಧ ಏನು ಅನ್ನೋದನ್ನ ನಿಮಗೆ ಹೇಳಬೇಕು ನೋಡಿ. ಗೆಳೆಯರೆ, 2016 ಮಾರ್ಚ್ ತಿಂಗಳಲ್ಲಿ ಪಾಕಿಸ್ತಾನ ಭಾರತದ ರಾ ಏಜೆಂಟ್ ಒಬ್ಬರನ್ನ ಬಲೂಚಿಸ್ತಾನದ ಮಷ್ಕಲ್ ಅನ್ನೋ ಕಡೆ ಬಂಧಿಸಿದೀವಿ ಅಂತ ಹೇಳ್ಕೊಳ್ತು. ಮಷ್ಕಲ್ ಅಂದ್ರೆ ಇರಾನ್ ಗಡಿಯಿಂದ ಸ್ವಲ್ಪ ದೂರದಲ್ಲಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಬಲೂಚಿಸ್ತಾನದಲ್ಲಿನ ಪ್ರದೇಶ. ಅಲ್ಲಿಗೆ ಈ ರಾ ಏಜೆಂಟ್ ಬಂದಿದ್ದ. ಆತ ಬಲೂಚಿಸ್ತಾನದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದ್ದ, ಈ ಭಾಗದಲ್ಲಿ ಬೇಹುಗಾರಿಕೆ ಮಾಡ್ತಾ ಇದ್ದ, ಒಂದಷ್ಟು ಸಾವು ನೋವುಗಳಿಗೆ ಕಾರಣ ಆಗಿದ್ದ. ಪಾಕಿಸ್ತಾನ ಮತ್ತು ಚೈನಾದ ಎಕನಾಮಿಕ್ ಕಾರಿಡಾರ್ ಯೋಜನೆ ಏನಿದೆ, ಅದು ಕಾರ್ಯರೂಪಕ್ಕೆ ಬಾರದ ಹಾಗೆ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿ ಪಡೆಗಳನ್ನ ಪಾಕಿಸ್ತಾನದ ವಿರುದ್ಧ ಎತ್ತಿಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದ. ಹೀಗೆ ಒಂದಷ್ಟು ಆರೋಪಗಳನ್ನ ಕುಲಭೂಷಣ್ ಅವರ ಮೇಲೆ ಹೊರಿಸಿ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸ್ತು. ಅಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅಂದ್ರೆ, ಕುಲಭೂಷಣ್ ಪಾಕಿಸ್ತಾನದ ನೆಲದಲ್ಲಿ ಸಿಕ್ಕಿಬಿದ್ದೇ ಇರಲಿಲ್ಲ. ಆತ ಅಲ್ಲಿಗೆ ಹೋಗೂ ಇರಲಿಲ್ಲ. ಆತನನ್ನ ಇರಾನ್ನ ಚಾಬಹಾರ್ನಿಂದ ಪಾಕಿಸ್ತಾನದ ISI ಅಪಹರಿಸಿಕೊಂಡು ಹೋಯಿತು. ಈ ಕುಲಭೂಷಣ್ ಜಾಧವ್ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ರು. ನೌಕಾಪಡೆಯಲ್ಲಿ, ಸೇನಾಪಡೆಗಳಲ್ಲಿ ನಿವೃತ್ತರಾದ ಅಧಿಕಾರಿಗಳು ಆ ನಂತರ ಅವರದ್ದೇ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಸ್ಕೋತಾರೆ. ಹಾಗೆ ಇವರು ಕೂಡ ತಮ್ಮದೇ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ರು. ಹೇಗೂ ಇರಾನ್ನ ಚಾಬಹಾರ್ ಅಲ್ಲಿ ಭಾರತ ಒಂದು ಬಂದರನ್ನ ನಿರ್ಮಾಣ ಮಾಡೋ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು. ಅಲ್ಲಿ ವ್ಯಾಪಾರದ ಅವಕಾಶಗಳನ್ನು ಹುಡುಕೊಂಡು ಜಾಧವ್ ಚಾಬಹಾರ್ಗೆ ಹೋಗಿದ್ರು. ಅಲ್ಲಿರುವಾಗಲೇ ಅವರನ್ನ ಚಾಬಹಾರ್ನಿಂದ ಕಿಡ್ನಾಪ್ ಮಾಡಲಾಯಿತು ಮತ್ತು ಪಾಕಿಸ್ತಾನಕ್ಕೆ ತಗೊಂಡು ಬಂದು ಜಾಧವ್ ರಾ ಏಜೆಂಟು ಬಲೂಚಿಸ್ತಾನದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಾವು ಅವರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ ಪಾಕಿಸ್ತಾನ ಕುಲಭೂಷಣ್ ಅವರಿಂದ ಆ ಬಗ್ಗೆ ಬಲವಂತದ ಒಂದು ಹೇಳಿಕೆಯನ್ನು ಕೊಡಿಸಿ ಅದನ್ನ ರೆಕಾರ್ಡ್ ಮಾಡಿ ವಿಚಾರಣೆಯ ನಾಟಕ ಆಡಿ ಕುಲಭೂಷಣ್ಗೆ ಮರಣ ದಂಡನೆಯನ್ನು ಕೂಡ ವಿಧಿಸಿ ಬಿಡುತ್ತೆ. ಆ ನಂತರ ಭಾರತ ಈ ವಿಷಯದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಲೇರಿತು. ಸದ್ಯಕ್ಕೆ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಕೊಟ್ಟ ತೀರ್ಪಿಗೆ ಸ್ಟೇ ಸಿಕ್ಕಿದೆ. ಹಾಗೆ ಕುಲಭೂಷಣ್ ಜಾಧವ್ಗೆ ಅವರ ವಕೀಲರ ಜೊತೆ, ಕುಟುಂಬದ ಸದಸ್ಯರ ಜೊತೆ ಮಾತಾಡೋದಕ್ಕೆ, ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಳಿದೆ. ಕುಲಭೂಷಣ್ ಇನ್ನೂ ಪಾಕಿಸ್ತಾನದ ಜೈಲಲ್ಲಿದ್ದಾರೆ. ಅವತ್ತು ಕುಲಭೂಷಣ್ ಜಾಧವ್ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟಿದ್ದು ಮತ್ತು ಅವರನ್ನ ಟ್ರ್ಯಾಪ್ ಮಾಡಿ ಚಾಬಹಾರ್ನಿಂದ ಅಪಹರಿಸುವ ಕೆಲಸ ನಡೀತಲ್ಲ, ಅದೆಲ್ಲದರಲ್ಲಿ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟಿದ್ದು ಇದೇ ಮುಫ್ತಿ ಸಮೀರ್. ಗೆಳೆಯರೆ, ಮೊನ್ನೆ ಯಾರೋ ಪಾಕಿಸ್ತಾನಿ ಉಗ್ರನಿಗೆ ಮುಲ್ಲಾ ಅಂದಿದ್ದಕ್ಕೆ ಇಲ್ಲಿ ಯಾರೋ ಸಿಟ್ಟು ಮಾಡ್ಕೊಂಡು ಕಾಮೆಂಟ್ ಹಾಕಿದ್ರು. ನನಗೆ ಮುಲ್ಲಾಗೂ ಮುಫ್ತಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ನೋದು ಅವ್ರ ಸಿಟ್ಟು. ನಾನು ಗೊತ್ತಿರೋದನ್ನ ಹೇಳ್ತೀನಿ ಕೇಳಿ. ಮುಲ್ಲಾ ಅಂದ್ರೆ ಮತಬೋಧನೆಗಳನ್ನ ಮಾಡೋನು. ಮುಫ್ತಿ ಅಂದ್ರೆ ಸ್ವಲ್ಪ ಗ್ರೇಡ್ ಜಾಸ್ತಿ. ಮುಲ್ಲಾಗಿಂತ ಮೇಲಿರೋ ಪೋಸ್ಟ್ ಅದು. ಲೀಗಲ್ ಸ್ಕಾಲರ್ಗಳನ್ನ ಅಂದ್ರೆ ಯಾರು ಶರಿಯಾ ಕಾನೂನುಗಳನ್ನು ಅಧ್ಯಯನ ಮಾಡಿರ್ತಾರೆ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತಾರೆ, ಈ ಫತ್ವಾ ಈ ಥರದ್ದನ್ನೆಲ್ಲ ಯಾರು ಹೊರಡಿಸ್ತಾರೆ ಅಂಥವ್ರನ್ನ ಮುಫ್ತಿ ಅಂತ ಕರೀತಾರೆ. ಇದು ನನಗೆ ಗೊತ್ತಿರೋದು. ಬೇರೆ ಏನಾದರೂ ಡಿಫ್ರೆನ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಒಳ್ಳೆ ಮಾತಲ್ಲಿ ಹೇಳಿ, ಬೇರೆಯವರಿಗೂ ಅದು ಗೊತ್ತಾಗುತ್ತೆ. ಇನ್ನು ಕುಲಭೂಷಣ್ ಜಾಧವ್ ಬಂಧನಕ್ಕೆ ಕಾರಣನಾದ ಈ ಮುಫ್ತಿ ಶಮೀರ್ ಅಲ್ಲಿನ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ, ಸ್ಥಳೀಯವಾಗಿ ಪ್ರಭಾವ ಬೆಳೆಸ್ಕೊಂಡಿದ್ದ. ಆ ಭಾಗದಲ್ಲಿ ಜಮಾತ್ ಉಲೇಮಾ ಇ ಇಸ್ಲಾಂ JUI ಅನ್ನೋ ಒಂದು ರಾಜಕೀಯ ಪಕ್ಷ ಇದೆ. ಅದರ ಸಾಕಷ್ಟು ಸ್ಪ್ಲಿಂಟರ್ ಗ್ರೂಪ್ಗಳಿವೆ. ಅವುಗಳ ಪೈಕಿ JUIF ಅಂತ ಒಂದಿದೆ. ಎಫ್ ಅಂದ್ರೆ ಫಜಲ್ ಉರ್ ರೆಹಮಾನ್ ಅಂತ, ಅವನ ನಾಯಕತ್ವದ ಗುಂಪಿದು. ಇದರಲ್ಲಿ ಈ ಸಮೀರ್ ಕೂಡ ಗುರುತಿಸಿಕೊಂಡಿದ್ದ.
ತರ್ಬತ್ ಭಾಗಕ್ಕೆ ಇವನು ನಾಯಕನಾಗಿದ್ದ. ಗೆಳೆಯರೆ, ಈ ಪಕ್ಷದ ಬಗ್ಗೆ ಕೂಡ ನಿಮಗೊಂದು ಸ್ವಲ್ಪ ಹೇಳಬೇಕು. ಇದು ಬ್ರಿಟಿಷ್ ಭಾರತದ ಅವಧಿಯಲ್ಲಿ ಅಂದರೆ 1919ರಲ್ಲಿ ಜಮಾತ್ ಉಲೇಮಾ ಇ ಹಿಂದ್ ಅನ್ನೋ ಹೆಸರಲ್ಲಿ ಸ್ಥಾಪನೆ ಆಗುತ್ತೆ. ಇಲ್ಲಿನ ದಿಯೋಬಂದ್ ಮುಸ್ಲಿಂ ನಾಯಕರು, ಮತಗುರುಗಳು, ಪಂಡಿತರು ಇಂಥವರೆಲ್ಲ ಸೇರಿಕೊಂಡು ಕಟ್ಟಿದ ಸಂಘಟನೆ ಇದು. ಪ್ರಥಮ ವಿಶ್ವ ಯುದ್ಧದಲ್ಲಿ ಟರ್ಕಿಯ ಖಲೀಫಾನ ಸೋಲನ್ನ, ಬ್ರಿಟಿಷರ ಆಕ್ರಮಣವನ್ನ ವಿರೋಧಿಸ್ತಾ ಭಾರತದ ಮೇಲಿನ ಬ್ರಿಟಿಷ್ ಆಡಳಿತದ ವಿರುದ್ಧ ಕೂಡ ದನಿ ಎತ್ತುತ್ತಾ ಇದ್ದ ಸಂಘಟನೆ ಇದು. ಮುಸ್ಲಿಂ ಲೀಗ್ ಹುಟ್ಟಿದಾಗ ಅದಕ್ಕೆ ತೀವ್ರ ಆಕ್ಷೇಪವನ್ನ, ವಿರೋಧವನ್ನ ಕೂಡ ಈ ಸಂಘಟನೆ ವ್ಯಕ್ತಪಡಿಸುತ್ತೆ. ಆನಂತರ ಮುಸ್ಲಿಂ ಲೀಗ್ ಭಾರತದ ವಿಭಜನೆಯ ಪ್ರಸ್ತಾಪ ಮುಂದಿಟ್ಟಾಗ ಅದನ್ನು ವಿರೋಧ ಮಾಡಿದ ಇಲ್ಲಿನ ಕೆಲ ಮುಸ್ಲಿಂ ಸಂಘಟನೆಗಳ ಪೈಕಿ ಇದು ಕೂಡ ಒಂದು. ಆದರೆ ಪ್ರತ್ಯೇಕ ಇಸ್ಲಾಮಿಕ್ ದೇಶವನ್ನು ವಿರೋಧಿಸಿದ ಕಾರಣದಿಂದ ಈ ಜಮಾತ್ ಉಲೇಮಾ ಇ ಹಿಂದ್ ಅನ್ನೋದು ಒಡೆದು ಹೋಗುತ್ತೆ. ಒಂದು ಗುಂಪು ಪಾಕಿಸ್ತಾನದ ಸ್ಥಾಪನೆ ಆಗಲೇಬೇಕು ಅಂತ ಮುಸ್ಲಿಂ ಲೀಗ್ ಜೊತೆ ನಿಂತುಕೊಳ್ಳುತ್ತೆ. ಅವರ ಸಂಖ್ಯೆ ಹೆಚ್ಚಿರುತ್ತೆ. ಹಾಗ ನಿಂತವರು ಪಾಕ್ ರಚನೆಯ ನಂತರ ಜಮಾತ್ ಉಲೇಮಾ ಇ ಇಸ್ಲಾಂ ಪಾಕಿಸ್ತಾನ್ ಅಂತ ಅದನ್ನು ಮಾಡ್ಕೊಳ್ತಾರೆ. ಅದು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಆಕ್ಟಿವ್ ಆಗಿತ್ತು. 80ರ ದಶಕದಲ್ಲಿ ಜಿಯಾಉಲ್ ಹಕ್ ಮುಜಾಹಿದೀನ್ಗಳನ್ನು ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ಇವರು ಕೂಡ ತುಂಬ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟರು. ಆ ನಂತರ ಈ ಸಂಘಟನೆ ಮತ್ತೆ ಒಡೆದು ಹೋಯಿತು. ಈಗ ಅದು ಬಲೂಚಿಸ್ತಾನದ ಭಾಗದಲ್ಲಿ ಆಕ್ಟಿವ್ ಆಗಿದೆ. ಅಲ್ಲಿನ ವಿಧಾನಸಭೆಯಲ್ಲಿ 14 ಜನ ಈ ಪಕ್ಷದ ಸದಸ್ಯರಿದ್ದಾರೆ. ಹಾಗೆ ಖೈಬರ್ ವಿಧಾನಸಭೆಯಲ್ಲಿ ಕೂಡ ಒಂದು 9 ಮಂದಿ ಶಾಸಕರು ಈ ಪಕ್ಷಕ್ಕೆ ಸೇರಿದವರಿದ್ದಾರೆ. ಈ ಪಕ್ಷದ ಪ್ರಮುಖ ನಾಯಕನೂ ಆಗಿದ್ದವನು ಈ ಮುಫ್ತಿ ಶಮೀರ್. ಇದೇ ಪಕ್ಷದ ಇನ್ನೊಬ್ಬ ನಾಯಕ ಮೀರ್ ಅಸ್ಲಂ ಖಾನ್ ಉಮ್ರಾಣಿ ಅನ್ನೋನನ್ನ ನಸೀರಾಬಾದ್ನ ಹೆದ್ದಾರಿಯಲ್ಲಿ ಹೊಡೆದು ಕೆಡವಲಾಯಿತು. ಗೆಳೆಯರೆ, ಉಮ್ರಾಣಿ ಅಂದ್ರೆ ನಮ್ಮ ಇಂಡಿಯಾ ಹತ್ರ ಇದೆಯಲ್ಲ, ಅದಲ್ಲ. ಪಾಕಿಸ್ತಾನದಲ್ಲೂ ಉಮ್ರಾಣಿ ಅನ್ನೋ ಒಂದು ಸರ್ನೇಮ್ ಇದೆ. ಆ ಉಪನಾಮದವನು ಈ ಮೀರ್ ಅಸ್ಲಂ ಖಾನ್ ಉಮ್ರಾಣಿ. ಅವನನ್ನ ಪಾಕಿಸ್ತಾನದ ನಸೀರಾಬಾದ್ ಹೆದ್ದಾರಿಯಲ್ಲಿ ಹೊಡೆದು ಕೆಡವಿದ್ರು ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ಈಗ ಈ ಸಮೀರ್ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದಾನೆ. ಗೆಳೆಯರೆ, ಶುಕ್ರವಾರ ರಾತ್ರಿ ನಮಾಜ್ ಮುಗಿಸ್ಕೊಂಡು ಮುಫ್ತಿ ಸಮೀರ್ ಮಸೀದಿಯಿಂದ ಹೊರಬಂದಂತೆ. ಪಾಪ ಅಲ್ಲಿ ಏನು ಕೇಳ್ಕೊಂಡಿದ್ನೋ, ಇವನ ಯಾವ ಬೇಡಿಕೆಗೆ ಆ ದೇವರು ಓಕೆ ಮಾಡಿದ್ನೋ ಗೊತ್ತಿಲ್ಲ. ಹಾಗೆ ಪ್ರಾರ್ಥನೆ ಮುಗಿಸಿ ಹೊರಬಂದವನ ಮೇಲೆ ಅಲ್ಲಾಹುವಿಗೆ ಪ್ರೀತಿಯಾಗಿದೆ. ಅಷ್ಟರಲ್ಲಿ ರಸ್ತೆ ಮೇಲಿಬ್ಬರು ಅಪರಿಚಿತ ಬಂದೂಕುಧಾರಿಗಳು ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ತಡ ಮಾಡೋದಿಕ್ಕೆ ಹೋಗಿಲ್ಲ. ದೇವ್ರ ಕೆಲಸ ನೋಡಿ, ತಡ ಮಾಡಬಾರ್ದು. ರಿವಾಲ್ವರ್ನಿಂದ ನುಗ್ಗಿದ ಗುಂಡುಗಳು ಈ ಮುಫ್ತಿಯ ಮೈ ಸೇರಿವೆ. ರಕ್ತದ ಮಡುವಲ್ಲಿ ಒದ್ದಾಡ್ತಾ ಬಿದ್ದವನನ್ನ ಆಸ್ಪತ್ರೆಗೆ ಸೇರಿಸಿ ಬದುಕಿಸುವ ಪ್ರಯತ್ನವನ್ನ ಮಾಡಲಾಯ್ತಂತೆ. ಆದರೆ ಇವನಿಗೆ ಹೂರುಗಳನ್ನು ಕಾಣುವ ತವಕ ಅದು ಎಷ್ಟು ಅರ್ಜೆಂಟ್ ಇತ್ತೋ ಏನೋ. ಸೀದಾ ಹೂರು ಯಾತ್ರೆಗೆ ಈ ಮುಫ್ತಿ ಶಮೀರ್ ಹೊರಟು ಹೋಗಿದ್ದಾನೆ. ಗೆಳೆಯರೆ, ಮುಫ್ತಿಯನ್ನು ಕೊಂದವರು ಯಾರು ಗೊತ್ತಾಗಿಲ್ಲ. ಅದರಲ್ಲಿ ಭಾರತದ ಕೈವಾಡ ಇದೆ ಅಂತ ನಾಳೆ ಪಾಕಿಸ್ತಾನ ಆರೋಪ ಮಾಡಲೂಬಹುದು. ಆದರೆ ಭಾರತ ಅಲ್ಲಿ ಇರಲೇಬೇಕು ಅಂತೇನಿಲ್ಲ. ಪಾಕಿಸ್ತಾನದಲ್ಲೀಗ ಅಪರಿಚಿತ ಬಂದೂಕುಧಾರಿಗಳು ಅಂದರೆ ಅವರು ಒಂಥರ ಈ ಆಮ್ನಿ ಪ್ರೆಸೆಂಟ್ ಅಂತಾರಲ್ಲ, ಹಾಗೆ ಸರ್ವಾಂತರ್ಯಾಮಿಗಳ ಥರ ತಯಾರಾಗಿದ್ದಾರೆ. ಎಲ್ಲ ಕಡೆಯಲ್ಲೂ ಅವರು ವ್ಯಾಪಿಸಿಕೊಂಡಿದ್ದಾರೆ. ಅವರಿಗೆ ಒಂದು ಹೆಸರಿಲ್ಲ, ಒಂದು ಆಕಾರ ಅಂತೂ ಇಲ್ಲವೇ ಇಲ್ಲ. ಯಾರು ಯಾವಾಗ ಬೇಕಾದರೂ ಕೈಗೆ ಬಂದೂಕನ್ನು ತಗೋಬಹುದು, ಯಾರನ್ನ ಬೇಕಾದರೂ ಕೊಂದು ಹಾಕಬಹುದು. ಆ ಥರದ ಒಂದು ಟ್ರೆಂಡ್ ಈಗಲೇ ಶುರುವಾಗಿದೆ. ಆ ಟ್ರೆಂಡನ್ನು ಯಾರು ಬೇಕಾದರೂ ಸೆಟ್ ಮಾಡಿರಲಿ, ಪಾಕಿಸ್ತಾನದಲ್ಲಿ ಅವರ ಸೀಸನ್ ಶುರುವಾಗಿದೆ. ಅದನ್ನು ಅವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಆದರೆ ಸಾಯ್ತಾ ಇರೋರಲ್ಲಿ ಬಹುಪಾಲು ಜನ ಭಾರತಕ್ಕೆ ಬೇಕಾದವರು, ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಶತ್ರುತ್ವವನ್ನು ಕಟ್ಟಿಕೊಂಡವರು ಅನ್ನೋದು ಇಲ್ಲಿ ಕಾಕತಾಳೀಯ ಅಷ್ಟೇ. ಇನ್ನು ಭಾರತ ಇಂಥದ್ದನ್ನೆಲ್ಲ ಮಾಡಿಸೋದಿಲ್ಲ. ನಮ್ಮದು ಬುದ್ಧನ ನಾಡು, ಮಹಾತ್ಮನ ಬೀಡು ಅಲ್ವೇ. ಇನ್ನು ಬಲೂಚಿಸ್ತಾನ ಅದು ಕುದೀತಾ ಇದೆ. ಅಲ್ಲಿ ತರ್ಬತ್ನಲ್ಲಿ ಮುಫ್ತಿಯನ್ನು ಹೊಡೆದು ಹಾಕಿದ್ದಾರೆ ಅಲ್ವಾ. ಇವನಿಗಾಗಲ್ಲಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇದೇ ತರ್ಬತ್ನ ಸೆಕ್ಯೂರಿಟಿ ಗಾರ್ಡ್ ಒಬ್ಬನನ್ನು ಪಾಕಿಸ್ತಾನದ ಏಜೆನ್ಸಿಗಳು ಹೊತ್ತೊಯ್ದಿವೆ. ಅವನು ನಿಗೂಢವಾಗಿ ಕಣ್ಮರೆ ಆಗಿದ್ದಾನೆ. ಅದರ ಹಿಂದೆ ಪಾಕ್ ಸರ್ಕಾರದ ಕೈವಾಡ ಇದೆ ಅಂತ ಅಲ್ಲಿ ಸಾರ್ವಜನಿಕರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೇನೆಯ ಮೇಲೆ, ಪೊಲೀಸರ ಮೇಲೆ ಒಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಸಾಮಾನ್ಯರು ಶಾಂತಿಯುತ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿನ 10 ವಿವಿಧ ಪ್ರತ್ಯೇಕತಾವಾದಿ ಸಂಘಟನೆಗಳು ಒಂದುಗೂಡಿವೆ. ಪ್ರತ್ಯೇಕವಾಗಿ ಹೋರಾಟ ಮಾಡ್ತಲೇ ಅವರೆಲ್ಲ ಒಂದಾಗಿ ಸಂಘಟಿತ ಮಿಲಿಟರಿ ಕಮಾಂಡ್ ಒಂದನ್ನು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಮಾತ್ರ ಅಲ್ಲ, ಸಿಂಧ್ ಪ್ರಾಂತ್ಯದ ಸಿಂಧ್ ಲಿಬರೇಷನ್ ಆರ್ಗನೈಸೇಷನ್ ಕೂಡ ಸೇರಿಕೊಂಡಿದೆ. ಇವರೆಲ್ಲ ಸೇರಿ ಯೂನಿಫೈಡ್ ಬಲೂಚ್ ನ್ಯಾಷನಲ್ ಆರ್ಮಿಯನ್ನ ಮಾಡಿಕೊಂಡಿದ್ದಾರೆ. ಬಲೂಚ್ ರಾಜೆ ಅಜೋಯಿ ಸಂಗರ್ ಅಂತ ಅದಕ್ಕೆ ಹೆಸರಿಟ್ಟುಕೊಂಡಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಕ್ಕೆ ನಕ್ಷತ್ರ ದರ್ಶನ ಶುರು ಆಗುತ್ತೆ.
ಜೊತೆಗೆ ಚೈನಾಗೂ ಅದರ ಬಿಸಿ ತಾಗತ್ತೆ. ಆಗಲಿ ಬಿಡಿ, ಏನಾಗುತ್ತೋ ಎಲ್ಲ ಒಳ್ಳೆಯದಕ್ಕೆ ತಾನೇ. ಇದು ಗೆಳೆಯರೆ, ಕುಲಭೂಷಣ್ ಜಾಧವ್ ಅವರ ಅಪಹರಣದ ಹಿಂದಿದ್ದ ಅಂತ ಹೇಳಲಾಗುವ ಮುಫ್ತಿಗೆ ಹೂರ್ ಟೂರ್ ಟಿಕೆಟ್ ಸಿಕ್ಕಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.